ಕಾಡಿನಲ್ಲಿನ ಪ್ರಾಣಿಗಳ ಸಾಹಸಯಾನ. ಒಂದು ದಟ್ಟ ಕಾಡು. ಆ ಕಾಡಿನಲ್ಲಿ ಸಿಂಹ, ಆನೆ, ಮಿನು, ಕಾಗೆ, ಹುಲಿ ಮತ್ತು ಚತುರ ಸೊಳ್ಳೆಯೆಲ್ಲ ಸ್ನೇಹಿತರಾಗಿದ್ದರು. ಒಂದು ದಿನ ಅವರು ಕಾಡಿನ ಮಗ್ಗಲು ಭಾಗವನ್ನು ಅನ್ವೇಷಿಸಲು ನಿರ್ಧರಿಸಿದರು. ಅದು ಪ್ರಾಣಿಯೂ ಹೋಗದ, ರಹಸ್ಯದಿಂದ ಕೂಡಿದ ಪ್ರದೇಶ. ಪ್ರತ್ಯೇಕ ಪ್ರಾಣಿ ತಮ್ಮದೇ ಆದ ಶಕ್ತಿಯನ್ನು ಬಳಸುತ್ತಾ ಹೋಗತೊಡಗಿದವು. ಆನೆಯು ಆಳವಾದ ಕಾಡಿನಲ್ಲಿ ದಾರಿ ತೋರಿಸಿತು, ಮಿನು ಹತ್ತಿರದ ಹರಿದು ಹೋಗುವ ನದಿಯಲ್ಲಿ ತಂಪು ನೀರನ್ನು ಕಂಡಿತು, ಕಾಗೆ ಹಾರುತ್ತಾ ಮುನ್ನಡೆದ ದಾರಿಯನ್ನು ಮೇಲಿಂದ ನೋಡುತ್ತಿತ್ತು. ಆದರೆ ಮಧ್ಯದಲ್ಲೇ ಅವರು ದೊಡ್ಡ ಗುಹೆಯೊಂದನ್ನು ನೋಡಿದರು. ಒಳಗೆ ಹೋಗಿದರೆ ಪ್ರಕಾಶವಿಲ್ಲ, ಆದರೆ ಒಳಗಿನಿಂದ ಆರ್ಭಟದ ಧ್ವನಿ ಕೇಳಿಸುತ್ತಿತ್ತು. ಚತುರ ಸೊಳ್ಳೆ ತನ್ನ ಚಿಕ್ಕದೇ ಶರೀರದಿಂದ ಒಳಗೆ ಹಾರಿ ಪರಿಶೀಲಿಸಿ ಬಂತು. ಅಲ್ಲಿ ಕಂಡಿದ್ದು ಒಂದು ಸಿಡಿಲು ಬಿದ್ದ ಮರದ ಬೇರುಗಳಲ್ಲಿ ಸಿಕ್ಕಿ ಹೋದ ನಾಯಿ. ಎಲ್ಲರೂ ಸೇರಿ ಆ ನಾಯಿ ಪ್ರಾಣಿಯನ್ನು ರಕ್ಷಿಸಿದರು. ಸಾಹಸಕ್ಕೆ ಕೊನೆ ಬಂದಾಗ ಎಲ್ಲಾ ಪ್ರಾಣಿಗಳು ತಾವು ಒಟ್ಟಾಗಿ ಹೇಗೆ ಕೆಲಸ ಮಾಡಿದ್ದೆವು ಎಂಬುದನ್ನು ಅರಿತು ಸಂತೋಷಪಟ್ಟರು. ಸ್ನೇಹ, ಧೈರ್ಯ ಮತ್ತು ಸಹಕಾರ, ಈ ಮೂರು ಅಂಶಗಳು ಅವರ ಈ ಸಾಹಸಯಾನವನ್ನು ಸಾರ್ಥಕವನ್ನಾಗಿಸಿತು. ಆ ದಿನದ ಬಳಿಕ ಆ ಕಾಡು ಮಾತ್ರವಲ್ಲ, ಇಡೀ ಪ್ರಾಣಿಲೋಕವು ಅವರನ್ನು ಸಾಹಸಿಗಳ ತಂಡ ಎಂದು ಹೆಸರಿಸಿ ಸ್ಮರಿಸಿತು. ಪಾಠ: ಒಗ್ಗಟ್ಟಿನಲ್ಲಿ ಶಕ್ತಿಯಿದೆ. ಸಹಕಾರದಿಂದ ನಾವು ಎಂತಹ ಪ್ರಾಕೃತಿಕ ಅಡ್ಡಿಗಳನ್ನೂ ಕೂಡ ಪರಿಹರಿಸಬಹುದು.